ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನೂ ಲಾಯ್ಕ್ ಆಗುವಂಥ ಒಂದು ಉತ್ತರ ಕರ್ನಾಟಕದ ಮಾರ್ನಿಂಗ್ ನಾಷ್ಟ ಅಂತಂದ್ರೆ ಅದು ಚುನ್ಮುರಿ ಸುಸ್ಲಾ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದ ಅಜ್ಜಗಳ ತನೂ ಲೈಕ್ ಆಗುವಂಥ ಒಂದು ನಾಷ್ಟ ಅಂತಂದ್ರೆ ಅದು ಚುರ್ಮುರಿ ಸುಸ್ಲಾ. ಅದನ್ನು ನಾವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಹಾಗಿದ್ರೆ ಮತ್ತೆ ತಡ ಮಾಡಕತ್ತೀರಿ, ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡಾತೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಚುನ್ಮುರಿ ಸುಸ್ಲಾ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ತಿಳು ಚುನ್ಮುರಿಯನ್ನು ಒಂದು 5 ರಿಂದ 6 ಸೇರು ಚುನ್ಮುರಿಯನ್ನು ತೊಗೊಂಡಿನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಥವಾ ನೀವು ಎಷ್ಟು ಮಾಡಬೇಕಲ್ಲ ಅದ್ರ ಮೇಲೆ ತೊಗೋರಿ. ಇಲ್ಲಿ ನಾನು ಒಂದು ಚಲೋ ನೀರು ತೊಗೊಂಡಿನಿ, ಅದ್ರಾಗ ಎಲ್ಲ ಚುರ್ಮುರಿಯನ್ನು ಹಾಕಿ ಮೆತ್ತ ಆಗುವಂಗೆ ನೆನೆಸ್ಕೊಳಕತ್ತೀನಿ. ಇವಾಗ 5 ಸೇರು ಚುನ್ಮುರಿಯನ್ನು ನಾವು ಒಟ್ಟು ಏನೈತಿ ಒಂದು ಸ್ವಲ್ಪ ಏನೈತಿ ನೋಡ್ರಿ, ಈ ರೀತಿ ಎಲ್ಲ ನೀರನ್ನು ತೆಗೆದು ಹಿಂಡ್ಕೊಂಡು ಇನ್ನೊಂದು ಬೇರೆ ನಾನು ಕಡಾಯಿಗೆ ಹಾಕೊಳಕತ್ತೀನಿ. ಇವಾಗ ಅಷ್ಟು ಚುನ್ಮುರಿಯನ್ನು ನೆನೆಸ್ಕೊಂಡೆ ಆಗೈತಿ. ಸೊ ಹಂಗಿದ್ರೆ ಇದನ್ನು ಮಾಡಲಿಕ್ಕೆ ಏನೇನು ಬೇಕಂತಂದ್ರೆ ನಾನು ಇಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು 4 ಮೆಣಸಿಕಾಯಿನ ತೊಗೊಂಡಿನಿ. ಅದನ್ನು ಇವಾಗ ನಾನು ಸಣ್ಣದಂಗೆ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನೋಡ್ರಿ, ಇವಾಗ ನಾವು ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಚುರ್ಮುರಿಗೆ ನಾನು ಇವಾಗಲೇ ಉಪ್ಪು ಹಾಕೋತೀನಿ. ಯಾಕಂದರೆ ಒಗ್ಗರಣೆ ಒಳಗೆ ಉಪ್ಪು ಹಿರ್ಕೊಳ್ಳಂಗಿಲ್ಲ, ಹಾಗಾಗಿ ಇದು ಅಷ್ಟು ಕೂಡ್ಕೊಳಕಂಥೇಳಿ ಇವಾಗ ನಾನು ಉಪ್ಪು ಹಾಕೊಳಕತ್ತೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟು ನೀಟಾಗಿ ಕಲಿಸ್ಕೊತೀನಿ ಉಪ್ಪು ಸೇರುವಂಗೆ. ಇವಾಗ ನಾನು ಉಪ್ಪು ಕಲಸಿದಾದ್ಮೇಲೆ ನಾವು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಪುಟಾಣಿಯನ್ನು ತೊಗೊಂಡಿನಿ. ಇದನ್ನು ನಾನು ಇವಾಗ ಒಂದು ಸಣ್ಣ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಸಣ್ಣಗೆ ಹಿಟ್ಟು ಟೈಪ ಪೇಸ್ಟನ್ನು ಮಾಡ್ಕೊಂಡಿನಿ. ಇದು ಯಾಕೆ ಮಾಡೀನಿ ಅಂತೇಳಿ ನಮಗೆ ಆಮೇಲೆ ಹೇಳ್ತೀನಿ. ಓಕೆ, ಇವಾಗ ಇದಕ್ಕೆ ಒಗ್ಗರಣೆಯನ್ನು ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡೋಣ. ನಾವು ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಎಣ್ಣೆಯನ್ನು ಹಾಕೊಳ್ಳೋಣ. ಇಲ್ಲಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಇವಾಗ 1-2 ನಿಮಿಷ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ನಾವು ಕರಿಬೇವನ್ನು ಹಾಕೊಳಕತ್ತೀನಿ. ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಕಾದಿದೆ, ಹಂಗಾಗಿ ಕರಿಬೇವು ಎಲೆ ಎಲ್ಲ ಸಿಡ್ತಾ ಇದೆ. ಇದಕ್ಕೆ ಇವಾಗ ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಆಮೇಲೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈಯನ್ನು ಮಾಡ್ಕೊಳಕತ್ತೀನಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ಶೇಂಗಾವನ್ನು ಹಾಕೊಳಕತ್ತೀನಿ. ಶೇಂಗಾ ಸಹಿತ ನಾವು ಎಣ್ಣೆಲೆಲ್ಲ ಕರ್ಕೊಳ್ಬೇಕು, ತಿನ್ನಕ ಟೇಸ್ಟ್ ಆಗ್ತಾವ. ಇದೊಂದು ಸ್ವಲ್ಪ ನೀಟಂಗೆನ ಫ್ರೈ ಆಗಲಿ. ನೀಟಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಅದನ್ನು ಕೂಡ ಎಣ್ಣೆಯಲ್ಲೇನ ಫ್ರೈ ಮಾಡ್ಕೊಳಕತ್ತೀನಿ. ಇದು ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈಯನ್ನು ಮಾಡ್ಕೊಳ್ಳೋಣ. ಯಾಕಂದರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂತಂದ್ರೆ ಪೂರ್ತಿಯಾಗಿ ಎಣ್ಣೆಯಲ್ಲೇ ಬೆಂದಿರ್ತೈತಿ ಅದು. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಎಲ್ಲ ಕಡೆ ಅರಿಶಿನ ಪುಡಿ ಕೂಡ್ಕೊಂಡೈತಿ. ಇವಾಗ ನಾವು ಮೊದಲೇ ಇಟ್ಕೊಂಡಿರುವಂತಹ ಚುರ್ಮುರಿಯನ್ನು ನೀಟಾಗಿ ಹಾಕಿ ಇದನ್ನು ನಾವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ಕಡೆ ನಾವು ತಿರುಗಾಡೋಣ ಫಸ್ಟ್. ಇವಾಗ ಅಂದರೆ ಎಣ್ಣೆ ಎಲ್ಲ ಒಗ್ಗರಣೆ ಏನೈತಲ್ಲ ಚುರ್ಮುರಿಗೆ ಎಲ್ಲ ಕುಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೈತಿ. ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಆಗುವಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಹುಳಿ ಎತ್ತಿದ್ರೂ ಬಾಯಿಗೆ ಸುಡೋಕೆ ಚಲೋ ಅನ್ಸತ್ತೆ ಅಂತ ಹೇಳಿ. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆವಾಗಲೇ ಹೇಳಿದ್ನಲ್ಲ ನಾನು ಪುಟಾಣಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿನಿ ಅಂತೇಳಿ. ಸೊ ಅದು ಹಿಟ್ಟನ್ನು ಇವಾಗ ಇದಕ್ಕೆ ನಾವು ಪೂರ್ತಿ ಎಲ್ಲ ಹಾಕಿ ಉದುರಿಸೋಣ. ಯಾಕಂತಂದರೆ ತಿನ್ನಕ್ಕೂ ಬಾಯಾಗ ಸ್ವಾದೂ ಹತ್ತೈತಿ, ಆಮೇಲೆ ಮೆತ್ತಗೂ ಆಗ್ತೈತಿ. ಹಾಗಾಗಿ ಇದು ನಮ್ಮದು ಇಳ್ಕಲ್ಲಾಗಲಿ ಕೊಪ್ಪಳ ಸೈಡ್ ಆಗಲಿ ಇದು ಒಂದು ಚುರ್ಮುರಿ ಸುಸ್ಲಾ ಒಗ್ಗರಣೆ ಅಂತಂದ್ರೆ ಫೇಮಸ್ ಅಲ್ಲ. ಇದೇ ರೀತಿಯಾಗಿ ಮಾಡೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಯಾವ ರೀತಿ ಆಗೈತೆ ಅಂತ ಹೇಳ್ರಿ. ಇಲ್ಲಿ ನೋಡಿ ನಾವು ಇವಾಗ ಒಗ್ಗರಣೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಫೈನಲಿ ಏನೈತಿ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಅದನ್ನು ನಾನು ಕೊನೆಯದಾಗಿ ಹಾಕ್ತೀನಿ. ಸೊ ಇದೇ ರೀತಿಯಾಗಿ ಮತ್ತು ಬೇರೆ ಏನಾದರೂ ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಹಾಕಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.